ಧರ್ಮಸ್ಥಳದಲ್ಲಿ ಹೂತಿಟ್ಟ ಶವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪಾಯಿಂಟ್ 1ರಲ್ಲಿ ಕಾರ್ಯಾಚರಣೆ ವೇಳೆ 2 ಐಡಿ ಕಾರ್ಡ್ ಪತ್ತೆಯಾಗಿವೆ. ಧರ್ಮಸ್ಥಳದಲ್ಲಿ ಹೂತಿಟ್ಟ ಸ್ಥಳ ಪರಿಶೀಲನೆ ಕೆಲಸದ ಸಂದರ್ಭದಲ್ಲಿ ಕೆಲವೊಂದಷ್ಟು ವಸ್ತುಗಳು ಲಭ್ಯವಾಗಿದೆ. ಒಂದು ಪಾನ್ ಕಾರ್ಡ್ ಮತ್ತೊಂದು ಡೆಬಿಟ್ ಕಾರ್ಡ್ ಕೂಡ ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಿದೆ. ಧರ್ಮಸ್ಥಳದಲ್ಲಿ ಹೂತಿಟ್ಟ ಸ್ಥಳ ಪರಿಶೀಲನೆ ಸಂದರ್ಭದಲ್ಲಿ ಏನೂ ಸಿಕ್ಕಿಲ್ಲ ಅನ್ನೋ ಹಾಗೇನಿಲ್ಲ, ಕೆಲವೊಂದಷ್ಟು ವಸ್ತುಗಳು ಲಭ್ಯವಾಗಿದೆ. ಸೊ ಈ ತನಿಖೆಯ ಹಂತದಲ್ಲಿ ಅವುಗಳೇನಾದರೂ ಹೆಲ್ಪ್ ಮಾಡಬಹುದಾ ಅನ್ನೋದನ್ನ ಕಾದು ನೋಡಬೇಕು. 2.5 ಅಡಿ ಅಗದಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ವಿಚಾರಗಳು ವಸ್ತುಗಳು ಲಭ್ಯವಾಗಿರೋದು ಕೂಡ SIT ಟೀಮ್ ಗಮನಿಸಿದೆ. ಅದೆಲ್ಲವನ್ನೂ ಕೂಡ ತನಿಖೆಯ ಭಾಗವಾಗಿ ಸಾಕ್ಷ್ಯದ ರೂಪದಲ್ಲಿ ಅವುಗಳನ್ನ ಪರಿಗಣಿಸ್ತಾರೆ. 2.5 ಅಡಿ ಅಗದಾಗ ಸಾಕ್ಷ್ಯ ಲಭ್ಯವಾಗಿದೆ. ಲಕ್ಷ್ಮಿ ಎಂಬ ಹೆಸರಿನ ಮಹಿಳೆಯ ಪಾನ್ ಕಾರ್ಡ್ ಲಭ್ಯವಾಗಿದೆ. ಧರ್ಮಸ್ಥಳದಲ್ಲಿ ಹೂತಿಟ್ಟ ಸ್ಥಳ ಪರಿಶೀಲನೆಯ ಕೆಲಸದ ಸಂದರ್ಭದಲ್ಲಿ ಕೆಲ ವಸ್ತುಗಳು ಸಿಕ್ಕಿರೋದು, ಅದರಲ್ಲಿ ಒಂದು ಐಡಿ ಕಾರ್ಡ್, ಇನ್ನೊಂದು ಪಾನ್ ಕಾರ್ಡ್ ಸಿಕ್ಕಿರೋದನ್ನ ಗಮನಿಸಬಹುದು. ಈ ಎರಡೂ ಕೂಡ ಐಡಿ ಮತ್ತು ಪಾನ್ ಕಾರ್ಡ್ ಎರಡೂ ಕೂಡ ಒಬ್ಬರದ್ದೇನಾ ಅಥವಾ ಬೇರೆ ಬೇರೆಯವ್ರದ್ದ, ಇದನ್ನು ಕೂಡ ಈಗ SIT ಗಮನಿಸ್ಕೊಳ್ತಾ ಇದೆ. ಬೇರೆ ಬೇರೆಯವ್ರದ್ದಾದ್ರೆ ಮತ್ತು ಈ ವ್ಯಕ್ತಿ ತೋರಿಸ್ತಾ ಇರುವಂತಹ ಜಾಗಕ್ಕೆ ಸಂಬಂಧಪಟ್ಟಿದ್ದ ಅಥವಾ ಈ ಹಿಂದೆ ಯಾವುದಾದ್ರೂ ಆ ಭಾಗದಲ್ಲಿ ಶವವನ್ನ ಅಧಿಕೃತವಾಗಿಯೇ ಹೂಳಲ್ಪಟ್ಟಿತ್ತ, ಇದೆಲ್ಲವನ್ನು ನೋಡ್ತಾರೆ. ಧರ್ಮಸ್ಥಳದಲ್ಲಿ ಹೂತಿಟ್ಟಂತಹ ಶವ ತೆಗೆಯುವಂತಹ ಕೆಲಸ ಅಂದ್ರೆ ಅಸ್ಥಿ ಪಂಜರ ಹುಡುಕಾಟ ನಡೀತಾ ಇದೆ. ಈ ಸಂದರ್ಭದಲ್ಲಿ ಅಸ್ಥಿ ಪಂಜರ ಸಿಕ್ಕಿಲ್ಲ 3 ಸ್ಪಾಟ್ ಅಲ್ಲಿ, ಆದ್ರೆ ಒಂದು ಪಾನ್ ಕಾರ್ಡ್ ಒಂದು ಐಡಿ ಕಾರ್ಡ್ ಸಿಕ್ಕಿರೋದು ಇಲ್ಲಿ ಗೊತ್ತಾಗ್ತಿದೆ. ಲಕ್ಷ್ಮಿ ಎಂಬ ಹೆಸರಿನ ಮಹಿಳೆಯ ಪಾನ್ ಕಾರ್ಡ್ ಅದಾಗಿದೆ. ಕೆಂಪು ಬಣ್ಣದ ರವಿಕೆ ಕೂಡ ಅಲ್ಲಿ ಸಿಕ್ಕಿದೆ. ಮತ್ತೊಂದು ಪುರುಷನ ಹೆಸರಿನಲ್ಲಿರುವ ಡೆಬಿಟ್ ಕಾರ್ಡ್ ಕೂಡ ಸಿಕ್ಕಿದೆ. ಧರ್ಮಸ್ಥಳದಲ್ಲಿ ಹೂತಿಟ್ಟ ಸ್ಥಳ ಪರಿಶೀಲನೆ ಕಾರ್ಯ ನಡೀತಾ ಇರೋ ಹೊತ್ತಿನಲ್ಲಿ ಸಿಕ್ಕಿರುವಂತಹ ವಸ್ತುಗಳಿವು. ಪಾಯಿಂಟ್ 1ರಲ್ಲಿ ಕಾರ್ಯಾಚರಣೆ ವೇಳೆ 2 ಐಡಿ ಕಾರ್ಡ್ಗಳು ಲಭ್ಯವಾಗಿವೆ. ಒಂದು ಪಾನ್ ಕಾರ್ಡ್ ಮತ್ತೊಂದು ಡೆಬಿಟ್ ಕಾರ್ಡ್. ಒಂದು ಮಹಿಳೆ ಲಕ್ಷ್ಮಿಯದ್ದು ಮತ್ತು ರವಿಕೆ ಕೂಡ ಸಿಕ್ಕಿದೆ. SIT ಉತ್ಖನನ ಸಂದರ್ಭದಲ್ಲಿ ಸಿಕ್ಕಿರುವಂತಹ ವಸ್ತುಗಳು ಪಾಯಿಂಟ್ 1ರಲ್ಲಿ ಮಹಿಳೆಯ ಕೆಂಪು ರವಿಕೆ ಪತ್ತೆಯಾಗಿದೆ. ಸೊ ಇದು ಮಹತ್ವದ ಸಾಕ್ಷ್ಯವಾಗುತ್ತೆ. ಪಾಯಿಂಟ್ 1ರಲ್ಲಿ ಮಹಿಳೆಯ ಕೆಂಪು ರವಿಕೆ ಪತ್ತೆಯಾಗಿದೆ. ಒಂದು ಪಾನ್ ಕಾರ್ಡ್, ಒಂದು ATM ಕಾರ್ಡ್ ಕೂಡ ಸಿಕ್ಕಿದೆ. ಅದು ಒಂದು ಲಕ್ಷ್ಮಿ ಅನ್ನೋರ ಹೆಸರಲ್ಲಿ, ಮತ್ತೊಂದು ಯಾರೋ ಪುರುಷರದ್ದು ಅಂತ ಗೊತ್ತಾಗ್ತಾ ಇದೆ. ಇದು ಕೂಡ ಮೇಜರ್ ರೋಲ್ ಪ್ಲೇ ಮಾಡುತ್ತೆ ಈ ತನಿಖೆಗೆ. ಲಕ್ಷ್ಮಿ ಎಂಬ ಹೆಸರಿನ ಪಾನ್ ಕಾರ್ಡ್ ಸಿಕ್ಕಿರೋದ್ರ ಬಗ್ಗೆ ಕೂಡ SIT ಟೀಮ್ ಅದನ್ನು ಸಾಕ್ಷ್ಯವಾಗಿ ಪರಿಗಣಿಸಿದ್ದಾರೆ. SIT ಉತ್ಖನನ ವೇಳೆ ಸಿಕ್ಕಿರುವಂತಹ ಮಹತ್ವದ ಸಾಕ್ಷ್ಯ ಇದು. ಪಾಯಿಂಟ್ 1ರಲ್ಲಿ ಮೊದಲ ದಿನ ಓಪನ್ ಮಾಡಿದ್ರಲ್ಲ, ಆ ಗುಂಡಿಯಲ್ಲಿ ಸಿಕ್ಕಂತಹ ಕುರುಹುಗಳ ಬಗ್ಗೆ ಮಾಹಿತಿ ಈಗ ಸಿಗ್ತಾ ಇದೆ. ಪಾಯಿಂಟ್ 1ರಲ್ಲಿ ಏನೂ ಸಿಗ್ಲಿಲ್ಲ ಅನ್ನೋ ಹಾಗೇನಿಲ್ಲ. ಒಬ್ಬ ವ್ಯಕ್ತಿಯ ಪುರುಷನ ಡೆಬಿಟ್ ಕಾರ್ಡ್ ಮತ್ತು ಮಹಿಳೆಯ ಪಾನ್ ಕಾರ್ಡ್ ಐಡಿ ಕಾರ್ಡ್ ಸಿಕ್ಕಿದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇರುವಂತಹ ವಿಚಾರ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ದೀಪಕ್ ಜೈನ್ರಿಂದ. ದೀಪಕ್, ಇಲ್ಲಿಯವರೆಗೂ ಏನೂ ಸಿಕ್ಕಿಲ್ಲ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಇತ್ತು. ಬಟ್ ಅಸ್ಥಿ ಪಂಜರ ಸಿಗದೇ ಇರಬಹುದು, ಕೆಲವೊಂದಷ್ಟು ವಸ್ತುಗಳು ಸಿಕ್ಕಿದೆ. ಅದು ಕೂಡ ಈ ತನಿಖೆಗೆ ಯಾವ ರೀತಿಯಾದಂತಹ ಮೇಜರ್ ರೋಲ್ ಪ್ಲೇ ಮಾಡಬಹುದು, ಏನೆಲ್ಲ ಸಿಕ್ಕಿದೆ? ಪ್ರಮುಖವಾಗಿ ಈ ಥರ ಅಗಿತಾ ಇರಬೇಕಾದ್ರೆ ಸಾಕಷ್ಟು ವಸ್ತುಗಳು ಸಿಕ್ಕಿದೆ ಅನ್ನುವಂಥದ್ದು. ಒಂದು ನೇತ್ರಾವತಿ ತಟದಲ್ಲೇ ಇರೋದ್ರಿಂದಾಗಿ ಅಲ್ಲಿ ನದಿಯಲ್ಲಿ ಬಳ್ಕೊಂಡು ಬಂದಂತಹ ಎಲ್ಲ ವಸ್ತುಗಳು ಉತ್ಖನನ ಸಂದರ್ಭದಲ್ಲಿ ಸಿಕ್ಕಿದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಅದು ಐಡಿ ಕಾರ್ಡ್ ಇರ್ಬೋದು, ಪ್ಯಾನ್ ಕಾರ್ಡ್ ಇರ್ಬೋದು, ಅದರ ಜೊತೆಗೆ ಸಾಕಷ್ಟು ಬಟ್ಟೆಗಳು. ನಿನ್ನೆ ಸುಮಾರು 2-3 ಬುಟ್ಟಿಯಷ್ಟು ಬಟ್ಟೆಗಳು ಸಿಕ್ಕಿತ್ತು ಅನ್ನುವಂಥದ್ದು. ಯಾಕಂದರೆ ನದಿಯ ತಟದಲ್ಲೇ ಇರೋದ್ರಿಂದ ಪ್ರತಿ ವರ್ಷ ಅಲ್ಲಿ ನೆರೆಯ ಸಂದರ್ಭದಲ್ಲಿ ಬಟ್ಟೆ ಬರೆಗಳು ಬಿಸಾಡಿ ಹೋಗಿರ್ತಾರೆ ಮತ್ತು ಅವರ ಬ್ಯಾಗ್ ಬಿಸಾಕಿ ಹೋಗಿರುವಂಥದ್ದು. ಅದರಿಂದ ಕಾರ್ಡ್ಗಳು ಭೂಮಿಯ ಒಳಗೆ ನೆಲದಲ್ಲಿ ಹೂತು ಹೋಗಿರ್ಬೋದು ಅನ್ನುವಂಥ ಮಾಹಿತಿಗಳು ನಮಗೆ ಲಭ್ಯ ಆಗ್ತಾ ಇರುವಂಥದ್ದು. ಈ ಎಲ್ಲ ಒಂದು ಸಮಾಧಿಯನ್ನು ಅಗಿಯುವಂಥ ಪ್ರಕ್ರಿಯೆಗಳು ಈಗ ಮುಂದುವರೆದಿದೆ. ಸುಮಾರು ಅರ್ಧ ಮುಕ್ಕಾಲು ಗಂಟೆ ಬ್ರೇಕ್ನ ನಂತರ ಮತ್ತೆ ನೇತ್ರಾವತಿ ತಟದ ಆ ಕಡೆ ಇರುವಂತಹ ನಾವು ನೋಡ್ಬೋದು ಒಂದು ದಟ್ಟವಾದ ಕಾಡಿದೆ. ಈ ಕಾಡಿನ ಒಳಭಾಗದಲ್ಲಿ ಪಾಯಿಂಟ್ಗಳನ್ನು ಮಾಡಿದ್ದಾರೆ, 2, 3, 4 ಅನ್ನುವಂಥದ್ದು. ಆ ನಂತರದ 7-8 ಪಾಯಿಂಟ್ಗಳು ಹೆದ್ದಾರಿಗೆ ಆಸ್ಪಾಸಿನಲ್ಲೇ ಇರುವಂಥದ್ದು. ಹಾಗಾಗಿ ಈ ಭಾಗದಲ್ಲಿ ಕೂಡ ತಪಾಸಣೆ ಮಾಡುವಂಥ ಪ್ರಕ್ರಿಯೆಗಳು ಈಗ ನಡೀತಾ ಇರುವಂಥದ್ದು. ಹಾಗಾಗಿ ಈ ಭಾಗದಲ್ಲೇ ಸುಮಾರು ಒಂದು ಅರ್ಧ ಗಂಟೆ ಬ್ರೇಕ್ನ ನಂತರ ಎಲ್ಲ ಹಿರಿಯ ಅಧಿಕಾರಿಗಳು ಮತ್ತು ಮುಸುಕುದಾರಿ ವ್ಯಕ್ತಿ ಏನು ದೂರುದಾರ ಇದ್ದಾನೆ ಆತನನ್ನು ಕರ್ಕೊಂಡು ಮತ್ತೆ ಸಮಾಧಿಯನ್ನು ಅಗಿಯುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ಇನ್ನೂ ಕೂಡ ಒಂದು 2 ಅವರ್ಸ್ ನಡಿಬೋದು ಅನ್ನುವಂಥದ್ದು. ನಿನ್ನೆ 6:30ವರೆಗೆ ಇಲ್ಲಿ ಪ್ರಕ್ರಿಯೆಗಳು ನಡೆದಿತ್ತು. ಹಾಗಾಗಿ ಇವತ್ತು ಕೂಡ ಆ ಹೊತ್ತಿನವರೆಗೂ ನಡಿಬಹುದು ಅನ್ನುವಂಥದ್ದು. ಆದರೆ ಸದ್ಯಕ್ಕೆ
ಸಮಾಧಿ ಆಗಿರಲಿ ಅಥವಾ ಅದರ ಒಳಗಿರುವಂತಹ ಯಾವುದೇ ಕಳೆಬರಗಳು ಅಥವಾ ಎಲುಬು ಬುರುಡೆ ಈ ಥರದ್ದು ಯಾವುದೂ ಕೂಡ ಲಭ್ಯ ಆಗಿಲ್ಲ. ಹಾಗಾಗಿ ಎಲ್ಲ 13 ಪಾಯಿಂಟ್ಗಳನ್ನು ಕೂಡ ಅಗಿಯುವಂತಹ ಮತ್ತು ಅಲ್ಲಿ ಪರಿಶೀಲನೆ ನಡೆಸುವಂತಹ ಅಗತ್ಯತೆ ಇದೆ. ಆ ಕೆಲಸಕ್ಕೆ ಈಗ ಮತ್ತೆ SIT ತಂಡ ಎಲ್ಲ ಕಂದಾಯ ಅಧಿಕಾರಿಗಳ ನೇತೃತ್ವದಲ್ಲಿ ಈ ಒಂದು ಕಾರ್ಯಾಚರಣೆಯನ್ನು ಮುಂದುವರಿಸಿರುವಂಥದ್ದು. ದಿವ್ಯ ಜ್ಯೋತಿ. ಸೊ ಈಗಾಗಲೇ ನಾವು ಹೇಳ್ತಾ ಇದ್ವಿ ಪಾಯಿಂಟ್ 1ರಲ್ಲಿ ಲಕ್ಷ್ಮಿ ಎಂಬ ಹೆಸರಿನ ಪಾನ್ ಕಾರ್ಡ್ ಸಿಕ್ಕಿದೆ, ಪುರುಷರೊಬ್ಬರ ಡೆಬಿಟ್ ಕಾರ್ಡ್ ಸಿಕ್ಕಿದೆ ಅನ್ನುವಂತಹ ವಿಚಾರವನ್ನ, ಇವೆಲ್ಲವನ್ನು ಕೂಡ ಈ ತನಿಖೆಯ ಸಾಕ್ಷಿಯನ್ನಾಗೆ ಪರಿಗಣಿಸ್ತಾರ ಆ ಸ್ಪಾಟ್ನಲ್ಲಿ ಸಿಕ್ಕಿರೋದ್ರಿಂದ? ಅಲ್ಲ, ಸಾಕಷ್ಟು ವಸ್ತುಗಳು ಸಿಕ್ಕಿದೆ ಅನ್ನುವಂಥದ್ದು. ಈಗಲೂ ಕೂಡ ನಾವು ಆ ನೇತ್ರಾವತಿ ಆ ತೀರದಲ್ಲಿ ಅಡ್ಡಾಡಿದ್ರೆ ಅಲ್ಲಿ ಬೇರೆ ಬೇರೆ ಕಾರ್ಡ್ಗಳಾಗಿರ್ಬೋದು, ಬ್ಯಾಗ್, ಅದ್ರ ಜೊತೆಗೆ ಕೆಲವು ಡಾಕ್ಯುಮೆಂಟ್ಗಳು ಎಲ್ಲವೂ ಕೂಡ ಸಿಕ್ತಿರ್ತದೆ. ಆದರೆ ಈ ವ್ಯಕ್ತಿಯೇ ತೋರಿಸಿದಂತಹ ಜಾಗದಲ್ಲಿ ಆ ದಾಖಲೆಗಳು ಸಿಕ್ಕಿರೋದ್ರಿಂದ ಅದನ್ನು ಕೂಡ ಅವರು ಬಿಟ್ಟು ಬಿಡುವ ಹಾಗಿಲ್ಲ. ಎಲ್ಲ ವಸ್ತುಗಳನ್ನು ಯಾವುದನ್ನೆಲ್ಲ ಅವರು ರಿಕವರಿ ಮಾಡಿದ್ದಾರೆ, ಆ ರಿಕವರಿ ಮಾಡಿದ ವಸ್ತುಗಳ ಜೊತೆ ಅದನ್ನು ಕೂಡ ಇಟ್ಟಿರ್ತಾರೆ. ಯಾಕಂದ್ರೆ ಮುಂದೆ ಯಾವತ್ತಾದ್ರೂ ಸಾಕ್ಷಿಗಳು ಲಭ್ಯ ಆಗಿರುವಂತಹ ಸಂದರ್ಭದಲ್ಲಿ ಯಾವುದೇ ದೂರುಗಳು ಬಂದ್ರೆ ಅದನ್ನ ಪರಿಗಣನೆಗೆ ತೆಗೆದುಕೊಳ್ಬೇಕಾಗ್ತದೆ. ಅಥವಾ ಆ ಥರದ ಡಾಕ್ಯುಮೆಂಟ್ಗಳು ಮಿಸ್ಸಿಂಗ್ ಆಗಿದ್ರೆ ಆ ಮಿಸ್ಸಿಂಗ್ ಕಂಪ್ಲೇಂಟ್ ಏನಾದರೂ ಆಗಿತ್ತಾ ಅನ್ನೋದನ್ನು ಕೂಡ ಬೆಳ್ತಂಗಡಿ ಮತ್ತು ಧರ್ಮಸ್ಥಳ ಠಾಣೆಯಲ್ಲಿ ಗೊತ್ತಾಗಬೇಕಾಗ್ತದೆ. ಆದರೆ ಆ ಸಿಕ್ಕಿರುವಂಥ ID ಕಾರ್ಡ್ಗಳು ಯಾವ ಊರಿನದ್ದು ಅನ್ನುವಂಥದ್ದನ್ನು ಇನ್ನೂ ಕೂಡ ಅಧಿಕಾರಿಗಳಾಗಿರಲಿ ಅಥವಾ ಪೊಲೀಸರು ಸ್ಪಷ್ಟಪಡಿಸಿಲ್ಲ. ಹಾಗಾಗಿ ಆ ವ್ಯಕ್ತಿಗಳು ಜೀವಂತವಾಗಿದ್ದರೆ ನೋ ಪ್ರಾಬ್ಲಮ್, ಅವರಿಗೆ ಅದನ್ನು ಹಸ್ತಾಂತರಿಸಬಹುದು, ಅವರು ಬೇರೆ ಡಾಕ್ಯುಮೆಂಟ್ಗಳನ್ನು ಮಾಡಿರ್ಬೋದು. ಆದರೆ ಆ ವ್ಯಕ್ತಿಗಳು ಇದಾರಾ ಇಲ್ವಾ ಅನ್ನುವಂಥ ಚರ್ಚೆಗಳು ಕೂಡ ಆಗಬೇಕು, ತನಿಖೆ ಆಗಬೇಕು. ಈ ದಾಖಲೆಗಳನ್ನು ಸಂಗ್ರಹ ಮಾಡಲಿಕ್ಕೂ ಕೂಡ ಪೊಲೀಸರು ಮುಂದಾಗ್ತಾರೆ. ದಿವ್ಯಾ. ಓಕೆ, ಸಂಪರ್ಕದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮಿಂದ ಪಡ್ಕೊಳ್ತೀವಿ. ಸದ್ಯ 3 ಕಡೆಗಳಲ್ಲಿ ಈಗ ಉತ್ಖನನ ಆಗಿದೆ. ಅದರಲ್ಲಿ ಪಾಯಿಂಟ್ 1ರಲ್ಲಿ ನಿನ್ನೆ ನಡೆದಂತಹ ಸ್ಥಳದಲ್ಲಿ ಒಂದಷ್ಟು ID ಕಾರ್ಡ್, ಬಟ್ಟೆ ಇವೆಲ್ಲವೂ ಕೂಡ ಲಭ್ಯವಾಗಿದೆ ಅಂತ. ಇದನ್ನ ತನಿಖೆಗೆ ಒಂದು ಸಾಕ್ಷ್ಯವಾಗಿಯೂ ಕೂಡ ಪರಿಗಣಿಸಲಾಗುತ್ತೆ ಮತ್ತು ಅದು ಆ ಸಿಕ್ಕಿರುವಂತಹ ID ಕಾರ್ಡ್ಗೆ ಸಂಬಂಧಪಟ್ಟವರು ಜೀವಂತವಾಗಿದ್ದಾರಾ ಇಲ್ವಾ ಅದನ್ನು ಕೂಡ ಚೆಕ್ ಮಾಡುವ ಕೆಲಸವನ್ನ ಮಾಡಲಾಗುತ್ತೆ. ಅವ್ರು ಯಾರು ಎತ್ತ ಅನ್ನುವಂಥದ್ದು.